ನಿನ್ನೆ ಮೊನ್ನೆಲ್ಲ ಗಮನಿಸಿದೆ ಬಿಜೆಪಿಯವ್ರಿಗೆ ಬರೀ ಸುಳ್ಳು ಫ್ಯಾಕ್ಟ್ರಿ ಪ್ರಚಾರ ಮಾಡೋದು ನೋಡಿ. ಪಾಪ ಕಮಲಾತು ವೆರಿ ಸೀನಿಯರ್ ಲೀಡರ್, ಅವರು ಎಲ್ಲೂ ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಈಗ ತಾನೇ ಎಲೆಕ್ಷನ್ ಮುಗಿಸವ್ರೆ, ಬಿಜೆಪಿಗೆ ಹೋಗ್ತೀನಿ ಅಂತ ಅವ್ರನ್ನ ಅವ್ರ ಹೆಸರಿಗೆ ಹೇಳ್ತಾರೆ. ಇನ್ನು ಯಾರ್ಯಾರ ಹೆಸರೋ ಬರೆದು ಬಿಡ್ತಾರೆ, ಬಿಜೆಪಿ. ಅಲ್ಲ, ಇಷ್ಟು ವರ್ಷ 50 ವರ್ಷ ರಾಜಕಾರಣ ಮಾಡಿ ಗಾಂಧಿ ಕುಟುಂಬದ ಜೊತೆ ಇಟ್ಕೊಂಡು ಕಾಂಗ್ರೆಸ್ ಕೆಡ್ತಂತವ್ರನ್ನ ಬಿಜೆಪಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬಿಜೆಪಿಯವರು ಅವ್ರನ್ನ ಜಾತಿ ಕೆಡಿಸಿ ಸುಮ್ಮನೆ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಎಲ್ಲೂ ಹೋಗಲ್ಲ, ಕಮಲ್ನಾಥ್ ಹೋಗಲ್ಲ, ಯಾರೂ ಹೋಗಲ್ಲ. ಏನೋ ಟೈಮಲ್ಲಿ ಸ್ವಲ್ಪ ಆಗ್ತಾ ಇರ್ಬೋದು ಅಷ್ಟೇ. ಈಗ ಬಿಜೆಪಿ ಸ್ಟ್ರಾಂಗ್ ಇದ್ರೆ ಯಾಕೆ ಕಾಂಗ್ರೆಸ್ ಅವ್ರನ್ನೆಲ್ಲ ಕರ್ಕೋತಾ ಇದ್ದಾರೆ? ಬಿಜೆಪಿ ಇಸ್ ವೀಕ್, ಅದಕ್ಕೆ ಕಾಂಗ್ರೆಸ್ ಅವ್ರನ್ನ ಕಡೆ ನೋಡ್ತಾ ಇದ್ದಾರೆ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಮೊನ್ನೆಲ್ಲ ಗಮನಿಸಿದೆ ಬಿಜೆಪಿಯವ್ರಿಗೆ ಬರೀ ಸುಳ್ಳು ಫ್ಯಾಕ್ಟ್ರಿ ಪ್ರಚಾರ ಮಾಡೋದು ನೋಡಿ. ಪಾಪ ಕಮಲಾತು ವೆರಿ ಸೀನಿಯರ್ ಲೀಡರ್, ಅವರು ಎಲ್ಲೂ ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಈಗ ತಾನೇ ಎಲೆಕ್ಷನ್ ಮುಗಿಸವ್ರೆ, ಬಿಜೆಪಿಗೆ ಹೋಗ್ತೀನಿ ಅಂತ ಅವ್ರನ್ನ ಅವ್ರ ಹೆಸರಿಗೆ ಹೇಳ್ತಾರೆ. ಇನ್ನು ಯಾರ್ಯಾರ ಹೆಸರೋ ಬರೆದು ಬಿಡ್ತಾರೆ, ಬಿಜೆಪಿ. ಅಲ್ಲ, ಇಷ್ಟು ವರ್ಷ 50 ವರ್ಷ ರಾಜಕಾರಣ ಮಾಡಿ ಗಾಂಧಿ ಕುಟುಂಬದ ಜೊತೆ ಇಟ್ಕೊಂಡು ಕಾಂಗ್ರೆಸ್ ಕೆಡ್ತಂತವ್ರನ್ನ ಬಿಜೆಪಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬಿಜೆಪಿಯವರು ಅವ್ರನ್ನ ಜಾತಿ ಕೆಡಿಸಿ ಸುಮ್ಮನೆ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಎಲ್ಲೂ ಹೋಗಲ್ಲ, ಕಮಲ್ನಾಥ್ ಹೋಗಲ್ಲ, ಯಾರೂ ಹೋಗಲ್ಲ. ಏನೋ ಟೈಮಲ್ಲಿ ಸ್ವಲ್ಪ ಆಗ್ತಾ ಇರ್ಬೋದು ಅಷ್ಟೇ. ಈಗ ಬಿಜೆಪಿ ಸ್ಟ್ರಾಂಗ್ ಇದ್ರೆ ಯಾಕೆ ಕಾಂಗ್ರೆಸ್ ಅವ್ರನ್ನೆಲ್ಲ ಕರ್ಕೋತಾ ಇದ್ದಾರೆ? ಬಿಜೆಪಿ ಇಸ್ ವೀಕ್, ಅದಕ್ಕೆ ಕಾಂಗ್ರೆಸ್ ಅವ್ರನ್ನ ಕಡೆ ನೋಡ್ತಾ ಇದ್ದಾರೆ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ.